ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀಯುತ ರಾಮಚಂದ್ರಪ್ಪ ಸರ್ ಅವರೇ, ಮತ್ತೆ ಸಂಪನ್ಮೂಲ ಅಧಿಕಾರಿಗಳಾದಂಥ ಸಹೋದರರಾದಂಥ ಸೋಮೇಶ್ ಸರ್ ಅವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ವೆಣಗಿರಪ್ಪ ಸರ್ ಅವರೇ, ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಸಹೋದರ ಸಮಾನರಾದಂಥ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಓಮರೆಡ್ಡಿ ಸರ್ ಅವರೇ, ನಮ್ಮ BRP ಶ್ರೀನಿವಾಸ್ ಸರ್ ಅವರೇ, ಹಾಗೂ ಎಲ್ಲ CRP ಎಲ್ಲ ಸೇರಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಾನು ಆಕ್ಚುಲಿ ಯೋಚನೆ ಮಾಡ್ತಾ ಇದ್ದೆ, ಇದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾವು ಹೆಂಗೆ ಈ ಒಂದು ಸಮಯವನ್ನು ನಾವು ಹೆಂಗೆ ಕಸಿದುಕೊಳ್ಳೋದು ಅಂತ ಹೇಳ್ಬಿಟ್ಟು ಆಗ ನಾನೆಲ್ಲ ಮಾತಾಡಿದಾಗ ಆಯ್ತು ಪರವಾಗಿಲ್ಲ, ಒಂದು 30 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀವಿ, ನಿಮ್ಮ ಪ್ರೆಸೆಂಟೇಶನ್ ಏನಿದೆ ನೀವೇನು ತಲುಪಿಸ್ಬೇಕು ಅಂತಿದ್ದೀರೋ ಅದನ್ನೆಲ್ಲ ನೀವು ತಲುಪಿಸಿ ಅಂತ. ಬಟ್ ಆಕ್ಚುಲಿ ನಾವು ಎಲ್ಲರೂ ದೊಡ್ಡದಾಗಿ ಫಂಕ್ಷನ್ ಮಾಡಿ, ನನ್ನ ವೆಣಗಿರಪ್ಪ ಸರ್ ಅವ್ರು ಕೂಡ ಹೇಳಿದ್ದೆ, ಫಂಕ್ಷನ್ ಮಾಡಿ ಟೀಚರ್ಸ್ ಎಲ್ಲ ಕೆಲವೊಂದು ಟೀಚರ್ಸ್ ಅನ್ನ ನಾವು ಕರೆಸಿ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಉತ್ತಮವಾದಂತ ಒಂದು ಸಜೆಷನ್ ಅನ್ನು ಕೊಟ್ಟರು. ಏನಂತಂದ್ರೆ ಎಲ್ಲರೂ ಶಿಕ್ಷಕರನ್ನ ಒಂದೆಡೆಗೆ ಸೇರ್ಸೋದಕ್ಕೆ ಆಗೋದಿಲ್ಲ, ಆ CRPಗಳಿಗೆ ನಾವು ತಲುಪಿಸಿದಾಗ ಅವರು ಅಚ್ಚುಕಟ್ಟಾಗಿ ಶಿಕ್ಷಕರಿಗೆ ತಲುಪಿಸ್ತಾರೆ ಅನ್ನೋ ಉದ್ದೇಶ. ಅವರು ಎಲ್ಲರನ್ನೂ ಸೇರಿಸುವಂತ ಕಾರ್ಯಕ್ರಮ ಇವತ್ತೇ ಆಗಿತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಸಮಯವನ್ನು ಒಂದು 30 ನಿಮಿಷಗಳ ಸಮಯವನ್ನು ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳಿ ಇದನ್ನ ಬಳಸ್ಕೊಂಡಿದೀವಿ. ನಿಮ್ಮ ಒಂದು 30 ನಿಮಿಷಗಳ ಸಮಯವನ್ನು ನಾವು ಬಳಸ್ಕೊಂಡಿದೀವಿ, ಕ್ಷಮೆ ಇರಲಿ. ಅದರ ಒಂದು ಉದ್ದೇಶ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಬಳಸ್ಕೊಳ್ತಾ ಇದೀವಿ ಅಷ್ಟೇ. ಏನಂತಂದ್ರೆ ಇದೊಂದು ಆಕ್ಚುಲಿ ಈಗ ಎಲ್ಲಾ ಶಿಕ್ಷಕರಿಗೂ ನಾವೇನು ಹೊಸದಾಗಿ ಹೇಳುವಂಥದ್ದು ಏನು ಇರೋದಿಲ್ಲ. ಏನಾದ್ರು ಟೀಚ್ ಮಾಡಕ್ ಹೋದಾಗ ಏನಂತಂದ್ರೆ ಆಲ್ರೆಡಿ ಅವ್ರು ಟೀಚರ್ಸ್, ಅವ್ರಿಗೆ ನಾವು ಟೀಚ್ ಮಾಡೋಷ್ಟೇ ಬೇಕಾಗಿಲ್ಲ. ಆದ್ರೆ ಎಲ್ಲೋ ಒಂದ್ ಹತ್ರ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡುವಂತ ಒಂದು ಸಣ್ಣ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ನನ್ಗೆ ಅನಿಸ್ತಿದೆ. ಏನಂತಂದ್ರೆ ಈಗಾಗಲೇ ನಾವು ಸುಮಾರು ಒಂದು 3-4 ದಿವಸಗಳ ಕಾಲ ಚಾಮರಾಜನಗರಕ್ಕೆಲ್ಲ ವಿಸಿಟ್ ಮಾಡಿ, ಈ ಪುಸ್ತಕದ ಬಿಡುಗಡೆ ಯಾರು ಬರ್ದಿದಾರ ಅವನ್ನೆಲ್ಲ ಮೀಟ್ ಮಾಡಿ, ಏನಿದೆ ಈ ಪುಸ್ತಕದಲ್ಲಿ ತಿರುಳು ಅಂತ ಹೇಳ್ಬಿಟ್ಟು ನೋಡಿದಾಗ ತುಂಬಾ ಇಂಪ್ರೆಸ್ ಆಯ್ತು. ಏನಂತಂದ್ರೆ ಇದು ನಿಜವಾಗ್ಲೂ ಮಕ್ಕಳಿಗೆ, ಎಸ್ಪೆಷಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಇದು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನನಗನ್ನಿಸ್ದಾಗ, ಆಮೇಲೆ ಯೋಚನೆ ಮಾಡಿ ಇದನ್ನ 1000 ಪ್ರಿಂಟ್ಸ್ ಅನ್ನ ನಾವು ಕೊಟ್ಟಾಗ ಅನುಕೂಲ ಆಗುತ್ತೆ. ಇದು ಫ್ರೀ ಟೈಮ್ ಅಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಇದು ತುಂಬಾ ಇಂಟ್ರೆಸ್ಟ್, ಏನು ಬೋರ್ ಆಗುವಂತ ವಿಷಯ ಅಲ್ಲ. ಸ್ವಲ್ಪ ಓದಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರುತ್ತೆ. ಅಂತ ಒಂದು ಓದೋದನ್ನ ಮನಸ್ಸಲ್ಲಿ ಒಂದ್ಸರಿ ಇಟ್ಕೊಂಡ್ಬಿಟ್ರೆ ಸಮಯ ಸಂದರ್ಭ ಬಂದಾಗ ಆ ಮಕ್ಕಳಿಗೆ ನಾವು ತಲುಪಿಸ್ಬೋದು, ಆ ಟೀಚಿಂಗ್ಸ್ ಅಲ್ಲಿ ನಾವು ಹೇಳ್ಬೋದು ಅನ್ನೋ ಉದ್ದೇಶ. ಆತರ ಒಂದು ಕಲಿಕೆಯನ್ನ, ಒಂದು ಸೈಂಟಿಫಿಕ್ ಟೆಂಪರ್ ಅನ್ನ ಉಂಟು ಮಾಡುವಂಥದ್ದು, ಪವಾಡಗಳು ನಿಜವಾಗ್ಲೂ ನಡೀತವ, ಏನು ಅದು ರಿಯಾಲಿಟಿ ಏನಿದೆ ಅಂತ, ಸೊ ಅದನ್ನ ತಿಳಿಸುವಂತ ಒಂದು ಕಂಟೆಂಟ್ ಇದರಲ್ಲಿದೆ. ಸೊ ಆದ್ರಿಂದ ನಾವೆಲ್ಲ ಕೂಡ ಇವತ್ತು ಎಲ್ಲ ಮಾನ್ಯ CRPಗಳೆಲ್ಲರೂ ಕೂಡ ಇವತ್ತು ಏನ್ ಬಂದಿದ್ರಿ ಅವ್ರೆಲ್ಲರೂ ಕೂಡ ನಾವು ತಲುಪಿಸ್ತೀವಿ. ದಯವಿಟ್ಟು ಇದನ್ನ ಶಿಕ್ಷಕರಿಗೆ ತಲುಪಿಸಿ, ಅವರು ಓದುವಂತಾಗ್ಲಿ, ನೀವು ಕೂಡ ಓದುವಂತಾಗ್ಲಿ ಅಂತ ಹೇಳ್ತಾ, ಆಮೇಲೆ ತುಂಬಾ ನಮ್ಮ ಸೋಮೇಶ್ ಸರ್ ಆಗಿರ್ಬೋದು, ನಮ್ಮ ವೆಣಗಿರಪ್ಪ ಸರ್ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೂಡ ಹೇಳಿದ್ರು. ಅದೇನಂತಂದ್ರೆ ಈಗ ವಯಸ್ಸಾದ ಮೇಲೆ ಕಣ್ಣು ಮಂಜಾಗುವುದೇಕೆ ಅಂತ ಒಂದು ಸಣ್ಣ ಯಾವುದೋ ಒಂದು ಗಿಮಿಕ್ ಪ್ರಶ್ನೆ. ಅದು ಹೆಂಗಾಗುತ್ತೆ ಅಂತ ನಾವು ಏನೋ ಅಂದ್ಕೊಳ್ತೀವಿ, ವಯಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ. ಅಂತರ ಯಕ್ಷ ಪ್ರಶ್ನೆ ಅಂತ ನಾವೇನ್ ಹೇಳ್ತೀವೋ ಆತರ, ಅದಕ್ಕೆ ನಾವು ಇಲ್ಲಿ ಆನ್ಸರ್ ಅನ್ನು ನಾವು ಕಂಡುಕೋಬಹುದು. ಸೊ ಹಾಗಾಗಿ ಎಲ್ಲಾ ಗ್ರಹಗಳಲ್ಲಿಯೂ ಗುರುತ್ವಾಕರ್ಷಣೆ ಇರುತ್ತದೆ, ಈ ತರ ಹಲವಾರು ಪ್ರಶ್ನೆಗಳು ಇದರಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಇದನ್ನ ಓದಿಕೊಂಡು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಸೈಂಟಿಫಿಕ್ ಟೆಂಪರ್ ಬೆಳೆಯೋದಕ್ಕೆ ಅನುಕೂಲ ಈ ಪುಸ್ತಕ ಆಗುತ್ತೆ ಅಂತ ಬಯಸಿ ನಾವು ಈ ಪುಸ್ತಕನ ನಾವು ಪ್ರಿಂಟ್ ಮಾಡಿದ್ವಿ. ಹಾಗಾಗಿ ಇವತ್ತು ಏನು ಎಲ್ಲ CRP ವ್ಯಕ್ತಿಗಳಿಗೆ ನಾವು ಇದನ್ನ ತಲುಪಿಸ್ತೀವಿ. ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ಕೊಟ್ಟು ಇದನ್ನು ನಮ್ಗೆ ಅದು ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪುಸ್ತಕವನ್ನು ಹಂಚಲು ನಮ್ಗೆಲ್ಲ ಸಹಕಾರವನ್ನ ನಮ್ಮ BO ಸಾಹೇಬರಾಗಿರ್ಬೋದು, BRC ನಮ್ಮ ಸೋಮೇಶ್ ಸರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಕಾರ್ಯದರ್ಶಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಏನು ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಇದು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ, ಈ ಒಂದು ಪುಸ್ತಕವನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.